ನೀವು ಕಾಂತಾರದಲ್ಲಿ ಅಂದರೆ ಸ್ಥಳೀಯರ ತಂಡವನ್ನೇ ಕರ್ಕೊಂಬಂದ್ರಿ, ಅವ್ರನ್ನ ಕರ್ಕೊಂಬಂದು ಒಂದೊಂದೊಂದು ಕ್ಯಾರೆಕ್ಟರ್ ಮಾಡಿಸಿದ್ರಿ. ನೀವು ಈ ಚಾಪ್ಟರ್ 1 ಮಾಡ್ತೀನಿ ಅಂತ ಹೊರಟಾಗ ನಾನು ಅಂದ್ಕೊಂಡಿದ್ದೆ ಒಂದೊಂದು ಲ್ಯಾಂಗ್ವೇಜ್ನಿಂದ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದು ಏನೋ ಒಂದು ಬೇರೆನೇ ಅದೊಂದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಅದು ಅಲ್ವಾ. ಸಮ್ ಟೈಮ್ ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸಮ್ ಪ್ರೊಡಕ್ಷನ್ ಸಮ್ ಡೈರೆಕ್ಟರ್ಸ್ ಆ ಥರ ಪ್ಲಾನ್ ಮಾಡ್ತಾರೆ. ಅವಾಗ ಅದೊಂದು ಮಾರ್ಕೆಟಿಂಗು ಹೆಲ್ಪ್ ಆಗುತ್ತೆ, ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅಲ್ಲಿನ ಇಂಡಸ್ಟ್ರಿ ಅವರಿಗೆ ಅದೊಂದು ಕನೆಕ್ಷನ್ ಇರುತ್ತಲ್ಲ, ಹೌದು ಹೌದು. ನಮ್ಮವ್ರು ಯಾರೋ ಇದಾರೆ ಅನ್ನೋ ತರದ ಒಂದು ಕನೆಕ್ಷನ್ ಅದು. ಅದೊಂದು ಪಕ್ಕ ಪ್ಯಾನ್ ಇಂಡಿಯನ್ ಫಿಲ್ಮ್ ಕಾನ್ಸೆಪ್ಟ್ ಮಾಡೋದು. ಯಾಕೆ ನೀವ್ಯಾಕೆ ಮಾಡಲಿಲ್ಲ ಅದನ್ನ? ಬಟ್ ನನ್ಗೆ ಅಂದ್ರೆ ಗುಲ್ಶನ್ ದೇವಯ್ಯ ಒಬ್ರು ಬಾಲಿವುಡ್ ಇಂದ ಬಂದ್ರು, ಬಟ್ ಅವರು ಕನ್ನಡದವ್ರೆ. ನಾನು ಮುಂಚೆನೆ ಮಾಡೋದು, ಲಾಕ್ಡೌನ್ಗಿಂತ ಮುಂಚೆನೆ ಮಾಡ್ಬೇಕಿತ್ತು ಅವ್ರ ಜೊತೆ ಫಿಲ್ಮ್. ಅವಾಗ ಅವಲೇ ಅಪ್ರೋಚ್ ಆಗಿದ್ದು. ಇದು ಬರೀಬೇಕಾದ್ರೆ ಅವ್ರಿಗೆ ಬರ್ದಿದ್ದು. ಓಕೆ, ಬರ್ದಾದ್ಮೇಲೆ ಇದಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ ನೋಡಿದಾಗ ಇವ್ರು ಸೂಟ್ ಆಗ್ತಾರೆ ಅಂತ ಅನ್ಸಿದ್ದು. ಜಯರಾಮ್ ಸರ್ ಅದೇ ಕತೆ. ಸೊ ಯಾರೂ ಕೂಡ ನನಗೆ ಅದೇ ಇವರೆಲ್ಲರನ್ನು ಇವರ ಆರ್ಟ್ಗೋಸ್ಕರನೇ ನಾನು ಸೆಲೆಕ್ಟ್ ಮಾಡಿದ್ದೆ ಹೊರತು ಬೇರೆ ಯಾವುದೇ ರೀಸನ್ಗಲ್ಲ. ಸೊ ಇವ್ರು ಆ ಪಾತ್ರಕ್ಕೆ ತುಂಬಾ ಆಪ್ಟ್ ಆಗಿ ಸೂಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಇವ್ರನ್ನ ಸೆಲೆಕ್ಟ್ ಮಾಡಿದ್ರು. ಆ ಥರ ಬೇರೆ ಯಾರು ಸೂಟ್ ಆಗ್ತಾರೆ ಅನ್ನೋ ಥರ ಅನ್ಸಿದಾಗ ನಾವು ಖಂಡಿತ ಹಂಗೆ ಹೋಗ್ತೀವಿ ಹೊರತು ಇನ್ಯಾವುದೋ ರೀಸನ್ ನನ್ನ ಕಥೆಯಲ್ಲಿ ಯಾರನ್ನೂ ತರಕ್ಕಾಗಲ್ಲ. ಅಂದ್ರೆ ನನ್ನ ಅಪ್ರೋಚ್ ಅದಲ್ಲ. ಒಂದು ಕಾಂಬಿನೇಷನ್ ಮಾಡಿ ಸಿನಿಮಾ ಮಾಡೋಣ ಅನ್ನೋ ಥರ ಥಾಟ್ ಪ್ರೋಸೆಸ್ ಇಲ್ಲ ನನಗೆ.